ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದಾಗೆ ನಾಳೆ ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ. ನಾಡಿದ್ದು 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ 11:10ಕ್ಕೆ ಹಂಗೆ ಬಂದು ಇಲ್ಲಿಂದ ನೇರವಾಗಿ ಯಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗಾಗಲೇ ಅಜಯ್ ಸಿಂಗ್ ಅವರು ಹೇಳ್ದಂಗೆ ಯಡ್ರಾಮಿನಲ್ಲಿ ಸುಮಾರು 82 ಅಡಿಗಲ್ ಸಮಾರಂಭ ಇದೆ ಮತ್ತು 17 ಉದ್ಘಾಟನೆ ಸಮಾರಂಭಗಳಿದೆ. ಒಟ್ಟಾರೆ 99 ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ. ಅದು ಟೋಟಲ್ ಅಮೌಂಟು 90,587.15 lakhs, ಅಂದರೆ ಸುಮಾರು 905 ಕೋಟಿ. ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ಅವ್ರದ್ದು ಹೇಳಿದ್ರು, ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು. ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ. ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ. ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು 58 ಗ್ರಾಮಗಳು ಹಾಗೂ ಯಳವಾರ್ 22 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ 265 ಕೋಟಿ. ಅದರ ಜೊತೆಗೆ ಯಳವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ 20 ಗ್ರಾಮಗಳಿಗೆ ಸುಮಾರು 79 ಕೋಟಿ. ಅದಾದಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡ್ಡಲಾಗಿ ಬಂದರು ಸಹಿತ ಸೇತುವೆ ನಿರ್ಮಾಣ ಸುಮಾರು 130 ಕೋಟಿ ರೂಪಾಯಿ. ಮತ್ತು 35 ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಿಲಾಗಿ ಅಣೆಕಟ್ಟನ್ನು 35 ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ. ಇವೆಲ್ಲನೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು, ನಿಮ್ಮ ನರಿಬೋಳೆ ಇರ್ಬೋದು, ಇವೆಲ್ಲನೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು. ಇವಾಗ ಮಾನ್ಯ ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ. ಎಸ್ಪೆಷಲಿ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಅದ್ರ ಜೊತೆಗೆ ಸೇಡಮ್ನಲ್ಲಿ ಈಗಾಗಲೇ ಮಾನ್ಯ ಶರಣ್ ಪ್ರಕಾಶ್ ಅವರು ತಮಗೆ ನಿನ್ನೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಕೂಡ ಏನೇನು ಕಾಮಗಾರಿಗಳಂತ ಹೇಳಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಸುಮಾರು 282 ಕಾಮಗಾರಿಗಳ ಅಡಿಗಲ್ಲನ್ನು ಮಾಡ್ತಾಯಿದ್ದೀವಿ. ಅದ್ರ ಮೊತ್ತ 57,968 ಲಕ್ಷ ರೂಪಾಯಿ. ಅದ್ರ ಜೊತೆಗೆ 362 ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ. ಅದರ ಮೊತ್ತ ದಯವಿಟ್ಟು ಕ್ಷಮಿಸಬೇಕು, 76 ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ. ಅದರ ಮೊತ್ತ 11,035 76 ವರ್ಕ್ಸ್ 11,035 lakhs. ಇದು ಇನಾಗ್ರೇಷನ್ನು. ಸೊ ಒಟ್ಟಾರೆ ಇನಾಗ್ರೇಷನ್ನು ಮತ್ತು ಅಡಿಗಲ್ ಸೇರಿ 368 ಕಾಮಗಾರಿಗಳು ಸುಮಾರು 690 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸಲಿದೆ. ಅದರಲ್ಲಿ ಪ್ರಮುಖ ಕಾಮಗಾರಿಗಳಂದರೆ ನಮ್ಮ ಸೇಡಂ ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ ಕಾಚೂರು ಗ್ರಾಮ ಸಾಕಷ್ಟು ದಿನದಿಂದ ಬಳಲ್ತಾ ಇತ್ತು. ಅಲ್ಲಿ ಏತ ನೀರಾವರಿ ಯೋಜನೆಗೆ ಈಗ 82.5 ಕೋಟಿ ಮಾಡಿದ್ದೇವೆ. ಅದರ ಜೊತೆಗೆ ಬೀರ್ನಳ್ಳಿ ಗ್ರಾಮದಲ್ಲೂ ಕೂಡ ಏತ ನೀರಾವರಿ ಸುಮಾರು 90 ಕೋಟಿಗೆ ನಾವು ಪ್ರಸ್ತಾವವನ್ನು ಸಲ್ಲಿಸಿ ಅದನ್ನು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ಅಡಿಗಲ್ಲನ್ನು ಮಾಡ್ತಾಯಿದ್ವಿ. ಮತ್ತು ಎಡ್ಡಳ್ಳಿ ಗ್ರಾಮದಲ್ಲಿ ನೀರಾವರಿಗೋಸ್ಕರ ಸುಮಾರು 67.3 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ. ತರನಹಳ್ಳಿನಲ್ಲಿ 82.9 ಕೋಟಿ ವೆಚ್ಚದಲ್ಲಿ ನಾವು ನೀರಾವರಿ ಕಾಮಗಾರಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಹೀಗೆ
ಹಲವಾರು ನಿಮ್ಮ PWD ಇಂದ ಇರ್ಬೋದು, ನಿಮ್ಮ ಮಹಾರಾಷ್ಟ್ರ ಬಾರ್ಡರ್ ಟು ಅಂದರ್ಕಿ ಕ್ರಾಸು, ಗಡಿಕೇಶವ ಟು ಕೋದ್ರಂಬಾಳ್ಪಳ್ಳಿ, ಇವೆಲ್ಲವೂ ಸಾಕಷ್ಟು ವಿವರವಾಗಿದೆ. ಇದೆಲ್ಲನೂ ಪ್ರಮುಖ ಕಾಮಗಾರಿಗಳನ್ನು ತಮಗೆ ತಲುಪಿಸ್ತೀವಿ. ಒಟ್ಟಾರೆ ಸೇಡಮ್ಮು ಮತ್ತು ಜೇವರ್ಗಿನಲ್ಲಿ ನಾಳೆ 12ನೇ ತಾರೀಕು ನಮ್ಮ ನಾಯಕರುಗಳೆಲ್ಲರೂ ಸೇರಿ ಸುಮಾರು 374 ಕಾಮಗಾರಿಗಳಿಗೆ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ. 83 ಕಾಮಗಾರಿಗಳ ಉದ್ಘಾಟನೆ ಇದೆ. ಒಟ್ಟಾರೆ 467 ಕಾಮಗಾರಿಗಳಿಗೆ ಸುಮಾರು 15,991.1 ಲಕ್ಷ ವೆಚ್ಚ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 1,595 crores ವರ್ಕ್ ಇದು ಆಗ್ತಾಯಿದೆ. ನಮ್ಮ ಚಿತ್ತಾಪುರ ಕೂಡ ಇತ್ತು ಈ ಲಿಸ್ಟಲ್ಲಿ, ಆದರೆ ಮೊದಲನೇದಾಗಿ ಯಡ್ರಾಮಿ ಚಿತ್ತಾಪುರ ಇತ್ತು. ಆದರೆ 3 ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಸೇಡಮ್ನಲ್ಲಿ ನೀರಾವರಿ ಪ್ರಾಜೆಕ್ಟ್ಸ್ ಇರೋದ್ರಿಂದ ಎಲ್ಲನೂ ಕೊಡ್ತೀವಿ ಸರ್. ಟೋಟಲ್ 1,595 crores ಇನ್ಕ್ಲೂಡಿಂಗ್ ಯಡ್ರಾಮಿ ಆ್ಯಂಡ್ ಸೇಡಮ್, ಜೇವರ್ಗಿ ಮತಕ್ಷೇತ್ರ ಮತ್ತು ಸೇಡಮ್, ಇವೆಲ್ಲ ಕಾಮಗಾರಿಗಳ ಲಿಸ್ಟು ಕೊಟ್ಬಿಡ್ತೀವಿ ತಮಗೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಭಾಳ ಪ್ರಮುಖವಾದಂಥ ಒಂದು ಪತ್ರಿಕಾ ಪ್ರಕಟಣೆಗಳು ಇದನ್ನು ಕೂಡ ತಮಗೆ ಸಂಪೂರ್ಣ ಮಾಹಿತಿ ನಾವು ತಲುಪಿಸಿ 25-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರೀ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾದ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ಸಮೀಕ್ಷೆ ವರದಿಯಂತೆ ಒಟ್ಟು 3,24,000 ಹೆಕ್ಟೇರ್ ಹಾನಿಯಾಗಿರೋ ಪ್ರದೇಶ ಅಂತ ತಮಗೆಲ್ಲ ಮಾಹಿತಿ ಇದೆ. ಈಗಾಗಲೇ ಅದರ ಪೈಕಿ ಒಟ್ಟು 3,23,318 ರೈತರಿಗೆ ಪರಿಹಾರ ಆಗಲೇ ನೀಡಲಾಗಿದೆ. ಇದಕ್ಕೆ ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ SDRF ನಿಯಮಗಳ ಪ್ರಕಾರ 2,597.21 ಲಕ್ಷ ಪಾವತಿಯಾಗಿದೆ. ಮತ್ತು ಕಲಬುರಗಿ ಜಿಲ್ಲೆಗೆ ದೊರಕಿರುವ ರಾಜ್ಯ ಸರ್ಕಾರ ಘೋಷಿಸಿದ ಹೆಚ್ಚುವರಿ ಇನ್ಪುಟ್ ಸಬ್ಸಿಡಿ, ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪ್ರತಿ ಹೆಕ್ಟರಿಗೆ 8,500 ಅನ್ನು ಘೋಷಣೆ ಮಾಡಿದರು. ಅದ್ರ ತಕ್ಕಂಗೆ ಈಗಾಗಲೇ 24,775.82 ಲಕ್ಷಗಳನ್ನು ಈಗಾಗಲೇ ಪಾವತಿಸಲಾಗಿದೆ ನಮ್ಮ ಇನ್ಪುಟ್ ಸಬ್ಸಿಡಿ. ಸೊ ಒಟ್ಟಾರೆ ಕಲಬುರಗಿ ಜಿಲ್ಲೆಗೆ ಈಗಾಗಲೇ ವಿತರಿಸಲಾಗಿರುವ ಪರಿಹಾರ ಒಟ್ಟು 49,773.03 ಲಕ್ಷ, 49,873.03 ಲ್ಯಾಕ್ಸ್. ಅದನ್ನು ಕೂಡ ಸಂಪೂರ್ಣ ಮಾಹಿತಿ ತಮಗೆ ನಾವು ಒದಗಿಸ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ಈ ಅತಿವೃಷ್ಟಿಯಿಂದ ಸಾಕಷ್ಟು ನಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಗಳು ಹಾಳಾಗಿದ್ದು ತಾವು ಕೂಡ ಅದು ಹೋದ ತಿಂಗಳು ನಮ್ಮ ಗಮನಕ್ಕೆ ತಂದಾಗ ನಾನು ಮಾತು ಕೊಟ್ಟಿದ್ದೆ, ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನಾವು ಕಲಬುರಗಿಗೆ ನಾವು ನೀಡ್ತೀವಿ ಅಂದ್ಬಿಟ್ಟು. ಅದು ಮಾತು ಕೊಟ್ಟಂಗೆ ಈಗಾಗಲೇ ನಾವು ಸುಮಾರು 90 ಕಾಮಗಾರಿಗಳನ್ನು ನಾವು ತೊಗೊಂಡಿದ್ದೇವೆ. ಸುಮಾರು 88.8 crores ಅಫ್ಜಲ್ಪುರು, ಆಳಂದು, ಚಿಂಚೋಳಿ, ಚಿತ್ತಾಪುರ್, ಜೇವರ್ಗಿ, ಕಲಬುರಗಿ ಸೌತ್, ಕಲಬುರಗಿ ರೂರಲ್, ಚಿತ್ತಾಪುರ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೂಡ ಒಂದು ವಿಶೇಷವಾದಂಥ ಅನುದಾನ RDPR ಇಂದ ಅರೌಂಡ್ 88.8 crores ಬೇಸ್ಡ್ ಪ್ಯೂರ್ಲಿ ಆನ್ ಎಲ್ಲಿ ಹಾನಿಯಾಗಿದೆ ಅಂದ್ಬಿಟ್ಟು ನಾವು CEO ಗಳಿಂದ ನಮ್ಮ ಇಂಜಿನಿಯರ್ಗಳಿಂದ ತೊಗೊಂಡು ಎಲ್ಲ ಶಾಸಕರ ಜೊತೆ ಕನ್ಸಲ್ಟ್ ಮಾಡಿ ಅವರ ಅನಿಸಿಕೆ ಏನಿದೆ ಮತ್ತು ಸಾರ್ವಜನಿಕರ ಅನಿಸಿಕೆ ಏನಿದೆ ಅಂತ ಪಡೆದು ಇದನ್ನು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಇದು ಟೆಂಡರ್ ಸ್ಟೇಜ್ನಲ್ಲಿದೆ. ಬಹುಶಃ ಇನ್ನು 1 ತಿಂಗಳ ಒಳಗಡೆ ಇದು ಟೆಂಡರ್ ಆಗಿ ಈ ಕಾಮಗಾರಿಗಳನ್ನು ಕೂಡ ನಾವು ಚಾಲನೆಯನ್ನು ನಾವು ನೀಡ್ತೀವಿ. ಸೊ ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ವಿ ನಮ್ಮ ಜಿಲ್ಲೆಯ ಜನರಿಗೆ, ಒಂದನೇದು ಇನ್ಪುಟ್ ಸಬ್ಸಿಡಿದಿರ್ಬೋದು, ಪರಿಹಾರದಿರ್ಬೋದು, ಅದರ ಜೊತೆಗೆ ಏನು ವಿಶೇಷವಾದಂಥ ಒಂದು ಪ್ಯಾಕೇಜ್ ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಇವೆರಡೂ ಕೂಡ
ನಾವು ಮಾತಿಗೆ ತಕ್ಕಂಗೆ ನಾವು ನಿರ್ವಹಿಸಿದ್ದೀವಿ, ನುಡಿದಂತೆ ನಾವು ನಡೆದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದ್ರದ್ದು ಇವು 3 ವಿಷಯ ಹೊರತಾಗಿ ನಾಳೆ ತಮಗೆ ಗೊತ್ತಿರೋಗೆ ಭಾಳ ಒಂದು ಪ್ರಮುಖವಾದಂಥ ಬೇಡಿಕೆ ಈ ಭಾಗದ ನಮ್ಮ ಯುವಕರು ಇತ್ತು. ಒಂದು IAS KAS ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲೇ ಒಂದು ಕೇಂದ್ರ ಆಗಬೇಕು ಅಂತ 2 ವರ್ಷದ ಹಿಂದೆ ನಾನು ನಮ್ಮ ರಿಪಬ್ಲಿಕ್ ಡೇ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ನಾವು ಮಾಡ್ತೀವಿ ಅಂತ. 2 ವರ್ಷ ಆದ ನಂತರ ಅದಕ್ಕೂ ಕೂಡ ಇವತ್ತು ನಾಳೆ ಚಾಲನೆ ನೀಡ್ತಾ ಇದ್ದೀವಿ. ಸುಮಾರು 500 ಜನ ಈಗಾಗಲೇ ಅದಕ್ಕೆ KEA ಮುಖಾಂತರ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೂ 500 ಜನಕ್ಕೂ ಕೂಡ ಅವಕಾಶ ಇದೆ. ಅದನ್ನು ಕೂಡ ನಾವು ಈಗ ಟ್ರಯಲಿಗೆ ಮಾಡಿದ್ಮೇಲೆ ಇನ್ನೂ 500 ಜನ ಹೇಗೆ ತೊಗೊಳೋದಂತನೂ ಕೂಡ ಅದು ಮಾಡ್ತೀವಿ. ಅದನ್ನು ಕೂಡ ನಾಳೆ ಟೆಂಡರ್. ಎಸ್ ಸರ್, ಇಟ್ ಈಸ್ ಓನ್ಲಿ ಬೈ ಟೆಂಡರ್. ಎಲ್ಲರೂ ಬಂದಿದ್ದರು. ಕೆಲವು ಮಾನದಂಡಗಳು, ನಮ್ಮ ಜನ ಹೋಗಿ ಹೈದರಾಬಾದಿಗೆ ಹೋಗಬಾರ್ದು, ಬೆಂಗಳೂರಿಗೆ ಹೋಗಬಾರ್ದು, ಧಾರವಾಡಿಗೆ ಹೋಗಬಾರ್ದು, ಡೆಲ್ಲಿಗೆ ಹೋಗಬಾರ್ದು ಅಂದ್ಬಿಟ್ಟು ಟೆಂಡರ್ ಪಾರ್ಟಿಸಿಪೇಷನಲ್ಲಿ ಇನ್ಸೈಟು ಮತ್ತು ವಾಜಿರಾಮ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರದ್ದಾದಂಥ ಕೆಲವು ಅಧಿಕಾರಿಗಳನ್ನೇ ಕೂಡಿಸಿ ಅದು ಯಾವ ಮಾನದಂಡ ನೋಡ್ಕೊಂಡು ನಮ್ಮ ಭಾಗ ಜನರಿಗೆ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡ್ತಾಯಿದ್ವಿ. ಇದ್ರ ಹೊರತುಪಡಿಸಿ ಅಲ್ಲೇ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ನಾವು ಸೆಟಪ್ ಮಾಡ್ತಾಯಿದ್ದೀವಿ. ಕಮ್ಯುನಿಕೇಷನ್, ಇಂಗ್ಲೀಷ್ ಕಮ್ಯುನಿಕೇಷನಿಗೆ ಮತ್ತು ಸೋಷಿಯಲ್ ಕೋಷೆಂಟು, ಇಂಟೆಲಿಜೆನ್ಸ್ ಕೋಷೆಂಟು, ಇಮೋಷ್ನಲ್ ಕೋಷೆಂಟ್ಗಳನ್ನು ಕೂಡ ಬೆಳೆಸಲಿಕ್ಕೆ ಅಲ್ಲೇ ಮಾಡ್ತಾಯಿದ್ದೀವಿ. ಅದರದ್ದು ಕೂಡ ನಾಳೆ ಉದ್ಘಾಟನೆ ಇದೆ. ಅದಕ್ಕೆ ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗಿದೆ. KKRDBಯಿಂದನೂ ಅನುದಾನ ಬಂದಿದೆ ಮತ್ತು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ಅನುದಾನವನ್ನು ನಾನು ನೀಡಿದ್ದೆ ಅವಾಗ ಒಂದು 20 ಕೋಟಿ. ಸೊ ಇದು ಭಾಳ ಪ್ರಮುಖವಾದಂಥ ಒಂದು ಭರವಸೆಯನ್ನು ನಾವು ಈಡೇರಿಸಿದ್ದೀವಿ. ಸೊ ಇದನ್ನು ತಮ್ಮ ಮುಂದೆ ಇಡ್ಲಿಕ್ಕಂತ, ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕಂತ ತಮಗೆ ಆಹ್ವಾನ ಮಾಡಿದ್ದು. ದಯವಿಟ್ಟು ನಾಳೆ ತಾವೆಲ್ಲರೂ ಪ್ರಬುದ್ಧ ಅಕಾಡೆಮಿಯ ಒಂದು ಉದ್ಘಾಟನೆ ಸಮಾರಂಭಕ್ಕೆ ತಾವು ಬರಬೇಕು ಅಂತ ಎಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ಆಹ್ವಾನ ಇದೆ. ಧನ್ಯವಾದ. ಇಲ್ಲ, ಇಟ್ ಈಸ್ ಐದರ್ ದುರಸ್ತಿಯನ ಇರ್ಬೋದು, ಹೊಸದನ ಇರ್ಬೋದು. ಅದು ನಾವು ಡಿಪೆಂಡಿಂಗ್ ಆನ್ ಮರು ನಿರ್ಮಾಣ ಇರ್ಬೋದು. ಕೆಲವು ಕಡೆ ದುರಸ್ತಿನೂ ಇದೆ, ಯಾಕೆ ಕಲ್ವರ್ಟ್ ಹೋಗಿರ್ತವೆ, ಕೆಲವು ಕಡೆ ಅಡೆಕಟ್ಟು ಕೊಲ್ಯಾಪ್ಸ್ ಆಗಿರ್ತವೆ. ಎಲ್ಲನೂ ಸೇರಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಎಸ್ ಸರ್. ಸರ್, ಈಗ ಟೋಟಲಿ 12,313 ಪರಿಹಾರ ಜನರಿಗೆ ಹೋಗಿರಲಿಲ್ಲ. ಅದರಲ್ಲಿ ನಾವು ಮರುಪರಿಶೀಲನೆ ಮಾಡಿದಾಗ 10,548 ರೈತರು ಅರ್ಹರಿದ್ದಾರೆ. ಸೊ ಅವರಿಗೆ ಏನು ದಾಖಲೆಗಳು ಬಿಟ್ಟು ಹೋಗಿದೆಯಾ ಅಥವಾ ಬೇರೆ ರೀತಿಯಾದಂಥ ಏನಾದರೂ ಸಮಸ್ಯೆಗಳಿದೆ ಅದನ್ನು ಕೂಡ ಆಹ್ವಾನಿಸಿ ಅವರಿಗೆ ಪರಿಹಾರ ನೀಡುವಂತೆ ನಾವು ಮಾಡ್ತೀವಿ. ಆದರೆ 1,771 ರೈತರ ಪರಿಹಾರ ಹಣ ಪಾವತಿಸಲು ಆಗ್ತಾಯಿಲ್ಲ. ಅವ್ರದ್ದು ಡೆತ್ ಆಗಿರ್ಬೋದು ಅಥವಾ ದಾಖಲೆಗಳೇ ಸಿಗ್ತಾಯಿಲ್ಲ ಕೆಲವು ಸಂದರ್ಭದಲ್ಲಿ. ಬಟ್ ಅವರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಸೊ ಔಟ್ ಆಫ್ 12,313, 10,542 ಆರ್ ಎಲಿಜಿಬಲ್. 1,771 ಇನ್ನು ಅವರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಸರ್ವೆ ಈಗ ಚಿತಾಪುರ, ಸೇಡಂನಲ್ಲಿ ಕೆಲವು ನಮ್ಮ ಅಧಿಕಾರಿಗಳು ಲೋಪ ಮಾಡಿದ್ದಾರೆ. ಇದು 1,178 ಅವರಿಗೆ ಇಡೀ ಡಿಸ್ಟಿಕ್ಕಲ್ಲಿ ನಾವು ಕ್ಷಮಿಸಬೇಕು, ಚಿತಾಪುರ್ನಲ್ಲಿ 1,178, ಸೇಡಂನಲ್ಲಿ ಸುಮಾರು ಇಷ್ಟೇ ಆಗಿರೋದು. ಅದು ನಮ್ಮ ಅಧಿಕಾರಿಗಳ ಲೋಪದಿಂದ ಆಗಿದೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ಕಾರಕ್ಕೆ, ಅವರಿಗೆ ಎಂಟ್ರಿ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅವರು ಒಪ್ಪಿದ್ದಾರೆ ಮಾಡಿಕೊಡ್ಲಿಕ್ಕೆ. 8 ಡೈರೆಕ್ಟ್ ಹೋಗ್ತಾವಲ್ರಿ. ಇಲ್ಲ, ಇಲ್ಲ ನೋಡಿ, ಆಸ್ ಪರ್ ದ ಸರ್ವೆ ಓನ್ಲಿ ಐ ಹ್ಯಾವ್ ಟು ಗಿವ್ ಅಲ್ಲ. ಇಲ್ಲ, ಅಂಥವು ಯಾವುದಿದ್ರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಯಾಕಂದರೆ ಆಸ್ ಪರ್
ಅದು ನಾಳೆ ಬೇಕಾದರೆ ಸೋಮವಾರ ನಾನು 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಹೋದ್ಮೇಲೆ ನಾನು ರಿವ್ಯೂ ಮಾಡ್ತೀನಿ. ಬಟ್ ನಾವು ಅಗ್ರಿಕಲ್ಚರ್ ಮಿನಿಸ್ಟರು ಕೃಷ್ಣ ಬೈರೇಗೌಡರು ಕೂಡ ರಿವ್ಯೂ ಮಾಡಿದ್ರಿ. ಇಡೀ ನಮ್ಮ ಇಡೀ ಸ್ಟೇಟ್ದಾಗಿತ್ತು, ನಮ್ಮದಲ್ಲಿ ವಿಶೇಷವಾಗಿ, ಯಾಕಂದರೆ ಹೆಚ್ಚು ನಮ್ಮದಾಗಿದೆ ಅಂತ. ಬಟ್ ಅದರಲ್ಲಿ ಇಂಥದ್ದು ಲೋಪಗಳು ಕಂಡು ಬಂದಿಲ್ಲ. ಬಟ್ 13ನೇ ತಾರೀಕು ನಾನೇ ಸ್ವತಃ ಕೂತ್ಕೊಂಡು ನಿಮ್ಮದು ಯಾವುದಾದ್ರೂ ಉದಾಹರಣೆಗಳಿದ್ರೆ ಕೊಟ್ಟರೆ ವಿ ವಿಲ್ ಸಿ. ಸ್ವಲ್ಪ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ. ಸಿಕ್ಕಿದ್ದು ಮಧ್ಯಂತರ ಪರಿಹಾರ 113 ಕೋಟಿ ರೂಪಾಯಿ ಜಮಾ ಆಗಿದೆ. ಇನ್ನೂ ಒಂದು 100 ಕೋಟಿ ಬರೋದಿದೆ. ಅದು ಬಂದ ತಕ್ಷಣ ಒಮ್ಮೆಲೆ ಮಾಡ್ತೀವಿ. ಇಲ್ಲ ಈಗ ಒಂದು ಮಾತ್ರ ಒಬ್ಬಬೇಕಾಗ್ತದೆ. ತಾವು ನಮ್ಮ ಸರ್ಕಾರ ಬಂದಮೇಲೆ ಇವೆಲ್ಲನೂ ಕೂಡ ಕಾಳಜಿ ವಹಿಸಿ ನಾವು ಆಲ್ಮೋಸ್ಟ್ ಡೈಲಿ ಫಾಲೋಅಪ್ನಲ್ಲಿ ಅಧಿಕಾರಿಗಳು ನಾವು ಇದು ಮಾಡಿಸ್ತಾ ಇದ್ದೀವಿ. ಈಗ ಅರ್ಧ ಬಂದಿದೆ, ವಿ ವಿಲ್ ಗೆಟ್ ಇಟ್ ಡನ್. ಇಷ್ಟು ಬೇಗ ಯಾವತ್ತೂ ಕೂಡ ಬಂದಿಲ್ಲ. 113 ಕೋಟಿ ಜಮಾ ಆಗಿದೆ. ಸರ್, ಈಗ ಕಬ್ಬಿನ ವಿಚಾರದಲ್ಲಿ ಬೆಳಗಾವಿಗೂ ನಮಗೂ ಒಂದು 300 ರೂಪೀಸ್ ಡಿಫ್ರೆನ್ಸ್ ಆಗುತ್ತೆ ರೀ. ಅವ್ರದ್ದು ಇಳುವರಿ ಜಾಸ್ತಿ ಬರ್ತದೆ ಅಂತೇಳಿ ಹೆಚ್ಚು ಕೊಡ್ತಾರೆ, ತೊಂದರೆ ಇಲ್ಲ. ಅದೇ ತೊಗರಿ ಬೆಳೆ ವಿಚಾರಕ್ಕೆ ಬಂದಾಗ ನಮ್ಮದು ಕ್ವಾಲಿಟಿ ಜಾಸ್ತಿ ಇರೋಂಥದ್ದು ಬೇರೆ ರೇಟಿಗೆ ಕಂಪೇರ್ ಕಬ್ಬಿಗೆ ಮಾಡ್ತೀವಿ. ಇಲ್ಲ ನೋಡಿ, ಕಬ್ಬಿಂದು ಇದನ್ನೇ ಗುಣಗಳೇ ಬೇರೆ, ಈ ತೊಗರಿದು ಇದು ಬೇರೆ ಆಗ್ತದೆ. ಇಳುವರಿ ಇಲ್ಲ ಜಿ ಐದಲ್ಲ, ಜಿ ಐಗೆ ಅದಕ್ಕೆ ನೀವು ಭೀಮಾ ಪಲ್ಸ್ ಅಂತ ಮಾಡಿ ಅದು ಮಾರ್ಕೆಟಿಂಗ್ ಮಾಡಿ ಅದಕ್ಕೆ ಹೆಚ್ಚು ಸಿಗ್ತದೆ. ಬಟ್ ಈಗ ಸಕ್ಕರೆನಲ್ಲಿ ಬೈ ಪ್ರಾಡಕ್ಟ್ಸು ಭಾಳ ಇದೆ ಅಲ್ಲ. ಇಲ್ಲ ಕ್ವಾಲಿಟಿ, ಅದಕ್ಕೆ ಭೀಮಾ ಪಲ್ಸಸ್ ಅಂತಾನೆ ಕ್ವಾಲಿಟಿಗೆ ನಮಗೆ ಜಾಸ್ತಿ ಸಿಗ್ತದೆ. ಬಟ್ ಪ್ರೊಕ್ಯೂರ್ಮೆಂಟಿಗೆ ಜಾಸ್ತಿ ಸಿಕ್ಕಿಲ್ಲಲ್ಲ. ನಿಮ್ಮದು ಬೇಸ್ಡ್ ಆನ್ ಶುಗರ್ ಕೇನ್, ನಿಮ್ಮದು ಬೇಸ್ಡ್ ಆನ್ FRP ಮತ್ತು ಅವ್ರು ಹೆಂಗೆ ಎಷ್ಟು ಪರ್ಸೆಂಟೇಜ್ ಇರ್ತದ. ಕೆಲವು ಕಡೆ 11 ಇರ್ತದ, ಕೆಲವು ಕಡೆ 13 ಇರ್ತದ, ಕೆಲವು ಕಡೆ 9 ಇರ್ತದ. ಅದು ಕ್ವಾಲಿಟಿ ಡಿಟರ್ಮಿನೇಷನ್. ಈಗ ಒಂದು ನಿಮಿಷ ಇಲ್ಲ ಹಿರೇಮಠ ಅವ್ರೆ, ಈಗ ಎಕ್ಸಾಂಪಲ್ ನಮ್ಮ ಈ ಕೇಂದ್ರ ಸರ್ಕಾರ ಈ ಫಾರ್ಮ್ ಲಾಸ್ ತಂದಿದ್ರು, ನೆನಪಿದೆಯಾ? ರೈತರಿಗೋಸ್ಕರ ಹೊಸ ಕಾನೂನು ತಂದಿದ್ರು. ಅದರಲ್ಲಿ ಗ್ರೇಡಿಂಗ್ ಅಂತ ಇತ್ತು ಒಂದು ಅಂಶ. ಆ ಗ್ರೇಡಿಂಗು ಖಾಸಗಿ ಕಂಪನಿಗಳಿಗೆ ಕೊಟ್ಟಿದ್ರು. ಈಗ ನೀವು ನಿಮ್ಮದು ಒಪ್ಪಂದ ಆಗ್ತದೆ. ನಾನು ಖರೀದಿ ಮಾಡೋ ಕಂಪನಿ, ನೀವು ರೈತರು. ನಾನು ನಿಮ್ಮ ಹತ್ರ ಕಮಿಟ್ಮೆಂಟ್ ಇರ್ತೇನೆ 10 ಟನ್ ತೊಗೋತೀನಿ ಅಂತ. ನೀವು ಬೆಳೆಸ್ತೀರ ಕಂಪನಿಗಳಿಗೆ ತೊಗೊಳ್ಳೋಕ್ಕೆ. ಅದನ್ನು ಯಾವ ಗ್ರೇಡ್ ABC ಇದೆಯಾ ಅಂತ ತೀರ್ಮಾನ ಮಾಡೋದು ನಾನೇನು ಹೇಳ್ತೀನಿ, ನಿಮ್ಮದು ಗ್ರೇಡೇ ಇಲ್ಲಪ್ಪ, ನಮ್ಮ ಒಪ್ಪಂದ ಇರೋದು ಗ್ರೇಡ್ Aಗೆ, ನಿಂದಿರೋದು ಗ್ರೇಡ್ B. ಈ 10 ಟನ್ನಲ್ಲಿ ಬರೀ 7 ಟನ್ ಮಾತ್ರ ಗ್ರೇಡ್ A ಇದೆ, 3 ಟನ್ ನಾನು ಖರೀದಿ ಮಾಡಿ. ಈಗ ನೀವೆಲ್ಲ ಹೋಗಬೇಕು? ಸೊ ಅದಕ್ಕೆ ಇದು ಗ್ರೇಡಿಂಗ್ ಸಿಸ್ಟಮ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಲಾಸ್ಟ್ ಇಯರ್ 450 ಕೊಟ್ಟಿದ್ವಿ. ಈಗ ನೋಡಿ MSP ಈಗ 8,000 ಆಯಿತಾ. ಈಗ ಮಾರ್ಕೆಟ್ ರೇಟ್ ಈಸ್ ಎನಿವೇರ್ ಬಿಟ್ವೀನ್ 7,700 to 8,100. 7,700 ತನಕ ನಾವು ಹಾಕಿವಲ್ಲ. ಇಲ್ಲ ಅದೇ ಸೊ ಇಲ್ಲ, ಅದಕ್ಕೆ ನೋಡಿ ಈಗಾಗಲೇ ನಾವು 175 ತೊಗರಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸನ್ನು ಓಪನ್ ಮಾಡಿ. ಮುಂಚೆ ಯಾವಾಗ ಆಗ್ತಾಯಿತ್ತು? ಜನವರಿ ಫೆಬ್ರವರಿನಲ್ಲಿ ಆಗ್ತಾಯಿತ್ತು. ನಾವು ಒಂದು ನಿಮಿಷ ಕೇಳ್ರಿ, ನೀವು ಕೇಳೋದೇ. ನೀವು ಪ್ರೀ ಡಿಟರ್ಮಿಂಡ್ ನೀವು ಬಂದೂಕು ಚಾಲು ಮಾಡಿದ್ರೆ ಎಲ್ಲೋಗ್ಲಿ, ನಮ್ಮ ಹತ್ರ ಏನು ಬುಲೆಟ್ ಪ್ರೂಫ್ ಇಲ್ಲ, ಏನಿಲ್ಲ. 175 ತೊಗರಿ ಖರೀದಿ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ನೀವೆಲ್ಲ ಮೆಚ್ಚಬೇಕಾಗ್ತದೆ, ಯಾವುದು ಫೆಬ್ರವರಿನಲ್ಲಿ ಚಾಲು ಆಗ್ತಾಯಿತ್ತು, ಈ ಸರಿ ನಾವು ಡಿಸೆಂಬರ್ನಲ್ಲೇ ಪ್ರಾರಂಭ ಮಾಡಿದ್ದೇವೆ. ಈಗ ಅಂಥದ್ದು ಏನಾದರೂ ನಮಗೆ ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲೂ ಮೆಕ್ಕೆದು ಮತ್ತು ಇದ್ರದ್ದು ಎರಡೂ ಚರ್ಚೆ ಆಯಿತು. ಅಂಥದ್ದು ಏನಾದರೂ ಮಾರ್ಕೆಟ್ ಇಂಟರ್ವೆನ್ಷನ್ ಅಗತ್ಯ ಇದ್ದರೆ ಸರ್ಕಾರ ಮುಂದೆ ಬರ್ತದೆ. ಬಟ್ ಸದ್ಯಕ್ಕೆ ನಮಗಿನ್ನ ಮಾರ್ಕೆಟ್ ಇಂಟರ್ವೆನ್ಷನ್ ನಾವು ಮಾಡಬೇಕಾ ಇಲ್ಲ ಅಂದ್ಬಿಟ್ಟು ಅದು ನಮಗೆ ಓವರಾಲ್ ಇನ್ನು ನಮಗೆ ಅಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿ ವಿಲ್ ವೇಟ್, ನಾವು ಪ್ರೊಕ್ಯೂರ್ ಮಾಡೋಣ. ಈಗ ರಿಜಿಸ್ಟ್ರೇಷನ್ ಆಗ್ತಾಯಿವೆ ಎಲ್ಲ ಕಡೆ. ಅದಾದಮೇಲೆ ಇಂಟರ್ವೆನ್ಷನ್ ಬೇಕಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಬರ್ತಾರೆ. ಅಷ್ಟರಲ್ಲೇ ಇಂಟರ್ವೆನ್ಷನ್ ಮಾಡಬೇಕಾದ್ರೆ ತಾವೇ ಕೇಳಿ, ತೊಂದರೆ ಇಲ್ಲ. ಕಲಬುರ್ಗಿ ಮುಗಿಸೋಣ, ಕೇರಳ ಬಿಡ್ರಿ, ನಮ್ಗೆ ಇನ್ನು ಬೇಸಿಗೆನೇ ಶುರುವಾಗಿಲ್ಲ, ನೀರಿನ ಆಕಾರ ಶುರುವಾಗಿದೆ. ಚಿಂಚೋಳಿ ಅವರು ಸುಮಾರು 100 ಕಿಲೋಮೀಟರ್ ಕಲಬುರ್ಗಿಗೆ ಬಂದು ನಿನ್ನೆ ಅದು ಯಾವುದೋ ಒಂದು ವಾರ್ಡ್ದ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೆ. ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದೆ. ಅದೇನಿದೆ ಪರಿಶೀಲನೆ ಮಾಡೋಣ. ನೆನ್ನೆ ಬಂದಿತ್ತು, ಅದು ಪೇಪರಲ್ಲೆಲ್ಲ ಬಂದಿದೆ, ಅದೇ ಬಂದಿದೆ. ಸ್ಕೀಮೇ ಇರಲಿಲ್ಲ ಇವರೇ. ಈಗ ನೋಡಿ, ಇದನ್ನು ನಾನು ಸದನದಲ್ಲೇ ಉತ್ತರ ನೀಡಿದ್ದೇನೆ ಇದ್ರ ಬಗ್ಗೆ.
ಈಗ ಏನಾಗಿದೆ RO ಪ್ಲಾಂಟ್ಸ್ದು ಯಾವುದೇ ರೀತಿಯಾದಂಥ ಒಂದು ನೀಲಿ ನಕ್ಷೆ ಇರಲಾರದೆ ಮಾಡಿಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಯಾವುದೋ ಇಲ್ಲ ಅವಾಗಿಂದಲ್ಲ, ಲಾಸ್ಟ್ ನಮ್ದು 2.5 ವರ್ಷದ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. 4.5 ವರ್ಷದಲ್ಲಿ ಈಗ ಯಾವುದೋ ಒಂದು CSR ರೆಸ್ಪಾನ್ಸಿಬಿಲಿಟಿನಲ್ಲಿ ಮಾಡಿಬಿಟ್ಟು ಅವರು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು, ಅಥವಾ ನಾವು ನಮ್ಮ MLA ಲ್ಯಾಂಡಲ್ಲಿ ಕೊಟ್ಬಿಡೋದು. ಅದಕ್ಕೆ ಮೇಂಟೆನೆನ್ಸ್ಗೆ ನೀಲಿ ನಕ್ಷೆನೇ ಹಾಕಿರಲಿಲ್ಲ. ಈಗ ನಾವು ಬಂದ ಮೇಲೆ ಏನೋ ಎಲ್ಲ ಕಂಪನಿಗಳು ಇದೆ, ಯಾವುದು ನಿಮ್ಮ ಆಕ್ವಾ ಫಿನಾ ಇರ್ಬೋದು, ಕೆಂಟ್ ಇರ್ಬೋದು, ಈ ಕೋಕಾ ಕೋಲಾ ಅವ್ರದ್ದು ಒಂದು ಇದೆ, ಅವರು ಬಿಸ್ಲರಿ ಎಲ್ಲರಿಗೂ ಕರೆದು ಮಾತಾಡ್ಸಿದ್ದೀನಿ. ಯಾರೂ ಕೂಡ ಮೇಂಟೆನೆನ್ಸ್ ಅಲಾಂಗ್ ವಿತ್ ಇದು ಎಲ್ಲ ಮೇಂಟೆನೆನ್ಸ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ತೊಗೊಳಕ್ಕೆ ಜವಾಬ್ದಾರಿ ತೊಗೊತಾ ಇಲ್ಲ. ಎಲ್ಲರೂ ಕೂಡ ಅವರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಮಾತ್ರ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಹಾಲ್ಟ್ ಮಾಡಿದ್ದೀವಿ. ಇದನ್ನು ಒಂದು ಸಮರ್ಪಕವಾದಂಥ ಒಂದು ಏನು ನೀಲಿ ನಕ್ಷೆ ಇರಲಾರ್ದೆ ಇತ್ತಂದರೆ ಮತ್ತು ಅದೇ ಆಗುತ್ತೆ. ಈಗ ಮೊನ್ನೆ ಸದನದಲ್ಲೂ ಕೂಡ ಕೆಲವು ನಮ್ಮ ಶಾಸಕರು ಇದನ್ನು ಪಾಯಿಂಟ್ಔಟ್ ಮಾಡಿದರು. ನಾನು ಟೈಮ್ ಕೇಳಿದ್ದೀನಿ, ನಮ್ಗೆ ಇನ್ನೂ ಒಂದು 3-4 ತಿಂಗಳು ಬರೀ ನೀಲಿ ನಕ್ಷೆ ಹಾಕೋಕ್ಕೆ ಬರುತ್ತೆ, ಬೇಕಾಗ್ತದೆ. ಕಳೆದ 1.5 ವರ್ಷದಿಂದ ಒಂದು ಪ್ರಯತ್ನ ನಡೆಸಿದ್ದೀನಿ, ಆದರೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಖಾಸಗಿ ಸಂಸ್ಥೆಗಳು ವಿತೌಟ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸು ನಾವು RO ಪ್ಲಾಂಟ್ಗಳು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಬರೀ RO ಪ್ಲಾಂಟ್ ಸ್ಥಾಪನೆ ಅಲ್ಲ, ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಮುತ್ಯ ಹೆಸರಲ್ಲೋ ತಂದೆ ಹೆಸರಲ್ಲೋ ಮಾಡಿಸ್ಬಿಡೋದು, ಗ್ರಾಮ ಪಂಚಾಯತ್ ಅವ್ರಿಗೆ ಕರೆಸೋದು, ಫೋಟೋ ತೆಗೆಸ್ಕೊಂಡು ಹೋಗೋದು. 6 ತಿಂಗಳಾದಮೇಲೆ ಆ ಮೆಂಬ್ರೇನ್ ಹೋಗುತ್ತೆ, ಫಿಲ್ಟ್ರೇಷನ್ ಪ್ರೊಸೆಸ್ ಹಾಳಾಗ್ತದೆ, ಅದಕ್ಕೆ ಒಂದು 5-6 ಸಾವಿರ ಬೇಕಾಗ್ತದೆ. ಪಂಚಾಯತ್ ಅವ್ರ ಆದ್ಯತೆ ಬೇರೆ ಇರುತ್ತೆ. ಸೊ ಅವರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಸರ್ ನಾವು ಮಾಡಿಲ್ಲ, ಅವರು ಯಾರೋ ಕೋಆಪ್ರೇಟಿವ್ KMF ಅವ್ರು ಕೊಟ್ಟಿದ್ದು ನಮಗೆ, ಈ ಸಂಸ್ಥೆ ಮಾಡಿಕೊಟ್ಟಿದ್ದು, ಆ ಸಂಸ್ಥೆ ಮಾಡಿಕೊಟ್ಟಿದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಲತ್ತಾರ. ಸೊ ಅದರಿಂದ ವಿ ನೀಡ್ ಸಮ್ ಟೈಮ್, ವಿ ಆರ್ ಎಕ್ಸಾಮಿನಿಂಗ್ ಎವ್ರಿ ಪ್ರಾಜೆಕ್ಟ್. ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಕೂಡ ಬಂದಿದೆ ಈಗ ಕುಡಿಯೋ ನೀರಿಂದ, ಎಸ್ಪೆಷಲಿ ಬಯಾಲಜಿಕಲ್ಲು, ಕೆಮಿಕಲ್ ಕಂಟ್ಯಾಮಿನೇಷನ್ನು, ಮತ್ತು ನೀರನ್ನು ಈಗ ಸೀ ವಾಟರ್ ಸೆಲೆನಿಟಿ ಬಗ್ಗೆ ಇರ್ಬೋದು, ಅಥವಾ ಗಾಳಿಯಿಂದ ನೀರು ಮಾಡ್ತಾ ಇರೋದಿರು, ಇವೆಲ್ಲನೂ ಕೂಡ ನಾವು ಒಂದು ವಾಟರ್ ಚಾಲೆಂಜ್ ಅಂದ್ಬಿಟ್ಟು ನಾವು ಒಂದು ಶೃಂಗ ಕೂಡ ಮಾಡಿ ಅದರಲ್ಲಿ 13 ಜನನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದು ಪ್ರಾಯೋಗಿಕವಾಗಿ ಕೆಲವು ಕಡೆ ನಡೀತಾ ಇದೆ. ಅದೇನಾದರೂ ಸಕ್ಸಸ್ ಆದರೆ ಈ ಪ್ರಯೋಗಗಳನ್ನು ನಾವು ಅದನ್ನು ಸ್ಕೇಲಲ್ಲಿ ನಾವು ತೊಗೊಳ್ಲಿಕ್ಕೂ ತಯಾರಿದ್ದೇವೆ. ಎಸ್, ಇವತ್ತು ನೀರನ್ನು ಡ್ಯಾಮಿಂದ ನೀರನ್ನು ನಾವು ಬಿಟ್ಟಿದ್ದೇವೆ, ಡೈಲ್ಯೂಷನ್ ಆಗ್ತಾ ಇದೆ. STP ಕೂಡ ಅದು ಬೈಫರ್ಕೇಟ್ ಮಾಡಿದ್ದೀವಿ, ಮತ್ತು 8 ಕೋಟಿ ರೂಪಾಯಿದು ಒಂದು ನಾವು KKRDBಯಿಂದ ಅನುದಾನ ಕೂಡ ಇಟ್ಟಿದ್ದೀವಿ ಡ್ರೈನೇಜನ್ನು ಇದು ಮಾಡಲಿಕ್ಕೆ. ಅದು ಟೆಂಡರ್ ಪ್ರೊಸೆಸ್ ಬಹುಶಃ ಒಂದು 15 ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು, ಬಿಕಾಸ್ ವಿ ಹ್ಯಾವ್ ರಿಲೀಸ್ ಮೋರ್ ವಾಟರ್, ಡೈಲ್ಯೂಷನ್ ಆಗಿ ವಿ ಹ್ಯಾವ್ ಸೆಂಟ್ ಇಟ್ ಫಾರ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ನಾಳೆಯಿಂದ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗ್ಬೋದು. ಯಾವುದು ನೋಡಿ, ಇಟ್ಸ್ ಅ ಟೆಕ್ಸ್ಟೈಲ್ ಪಾರ್ಕ್ ಸರ್. ದಯವಿಟ್ಟು ಕ್ಷಮಿಸಬೇಕು, ಇವಾಗೆಲ್ಲ ಒಂದು ಮೈಲ್ಗಲ್ ಅಂತ ಇರ್ತವೆ, ಪ್ರಾರಂಭ ಆಗಕ್ಕೆ ಟೈಮ್ ತೊಗೊಳುತ್ತೆ. ಇವತ್ತೇ ಆಗುತ್ತೆ, ನಾಳೆ ಆಗುತ್ತಲ್ಲ. ದಿಸ್ ಇಸ್ ಅ ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಗೊತ್ತಿದೆ ಅಲ್ಲ, ಅದಕ್ಕೂ ದುಡ್ಡು ಕೂಡ ಹಣ ಕೂಡ ಇಟ್ಟಿದ್ದೀವಿ. ಬ್ಯಾರೇಜ್ ಆಗ್ತಾ ಇರೋದು ಅದೇ ಹಣದಲ್ಲಿ. ಕೂಸು ಹುಟ್ಲಿಕ್ಕೂ 9 ತಿಂಗಳು ಬೇಕು. ಈಗ ನಾವು ಇಮಿಡಿಯೇಟ್ ಈಗ ಪ್ರಯತ್ನ ನಡೆದಿದೆ, ಹೌದು. ಈಗ PM ಟೆಕ್ಸ್ಟೈಲ್ ಪಾರ್ಕಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕಾಗಿತ್ತು, ಬಂದಿಲ್ಲ. ನಾವು ನಮ್ಮ ಅನುದಾನ ಹಾಕಿದ್ದೀವಿ. 50 ಕೋಟಿ 15 ಲಕ್ಷ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯೂ ಕೂಡ ಮುಗಿದಿದೆ. ಪ್ರಾರಂಭ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿಂದ ಏನು ಅನುದಾನನೇ ಬರ್ತಾ ಇಲ್ಲ. ರಾಜ್ಯ ಸರ್ಕಾರ KKRDB ವತಿಯಿಂದ ನಾವು ಪ್ರತಿಯೊಂದು ವಿಷಯಕ್ಕೂ ಕೂಡ ಡೆವಲಪ್ಮೆಂಟ್ ವಿಚಾರ ಬಂದ್ರೆ ಕಲ್ಯಾಣ ಕರ್ನಾಟಕ ಕಂಪ್ಲೀಟ್ ಆಗಿ ಮಾತಾಡೋದು. ಡೆವಲಪ್ಮೆಂಟ್ ವಿಷಯಕ್ಕೆ ಅನುದಾನ ವಿಷಯಕ್ಕೆ ಬಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಮಾಡಿಕೊಂಡು ದುಡ್ಡು ಬೇಕಂದ್ರೆ KKRDB ಬಿಡುಗಡೆ ಮಾಡ್ತಾರೆ. ನಮ್ದು ಎಕ್ಸಿಸ್ಟಿಂಗ್ ಅನುದಾನವನ್ನ ನೀವು ರೆಗ್ಯುಲರ್ ಬ್ಯಾಂಕಿಗೆ ಕಳ್ಸ್ಕೊಂತೀರಿ, ರೆಗ್ಯುಲರ್ ಅನುದಾನ ಕೈ ತಪ್ಪ. ಒಂದು ಮಾತು ಕೊಟ್ಟಿದ್ದೆ, ನವ ಕಲಬುರಗಿಯ ನಿರ್ಮಾಣಕ್ಕೋಸ್ಕರ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಒಂದು ನೀಲಿ ನಕ್ಷೆ ಹಾಕ್ತಾ ಇದ್ದೀವಿ ಅಂತ. ನೀಲಿ ನಕ್ಷೆ ಆಗಿದೆ. ಅದರ ಮೊದಲೇ ಭಾಗವಾಗಿ ಕೆಲವು ಅಂಶಗಳನ್ನು ಮಂಗಳವಾರ ಬೆಳಗ್ಗೆ ತಮ್ಗೆ ತಿಳಿಸ್ತೀನಿ. ಸ್ವಲ್ಪ ದಯವಿಟ್ಟು ಸ್ವಲ್ಪ CM ಅವ್ರು ಬಂದು ಹೋಗಿ. ಹೌದು, ನಿಜ. BJP ರಾಜ್ಯಾಧ್ಯಕ್ಷರು ಮತ್ತು ಆಪೋಸಿಷನ್ ಲೀಡರ್ ಇರಲ್ಲ ಅಂತ. ಯಾದಗಿರಿ ಡಿಪಾರ್ಟ್ಮೆಂಟ್ ಗ್ರೌಂಡ್ ಅಲ್ಲಿ ಪಾರ್ಟಿ ಮಾಡಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಕೇಳಿದ್ದೀವಿ. ಸಾಮಗ್ರಿ ಕೊಡ್ಲಾಕ ಬಂದ್ರು ಅವ್ರನ್ನೇ ಎದುರಿಸಿ ಅವ್ರ ಸಾಮಗ್ರಿ ಎಲ್ಲ ಡ್ಯಾಮೇಜ್ ಮಾಡಿದ್ರು.
ಹೆದ್ರ ಸರ್ ಹೌದು ಸರ್ ಮೈಕ್ ಅವೆಲ್ಲ ಡ್ಯಾಮೇಜ್ ಮಾಡಿ ಗೊತ್ತಿ ಮೊನ್ನೆ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ನೋಟಿಸ್ ಇಶ್ಯೂ ಮಾಡಿ ತರಿಸಿ ಅಂತ ವರದಿ ಬಂದಮೇಲೆ ಇದು ಮಾತಾಡ್ತೀನಿ ಮಾಡ್ತೀವಲ್ಲ ಸರಿ ಕೋರ್ಟಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಕೆಲವು 11-13 ಕಡೆ ಕೆಲವು ಇದು ಮೇಲ್ದರ್ಜೆ ಆಗಿದೆ ಕೆಲವು ಪಂಚಾಯತ್ಗಳು ಮೇಲ್ದರ್ಜೆ ಆಗಿದೆ ಅದಕ್ಕೆ ಹೊಸ ಡಿಲಿಮಿಟೇಷನ್ ಮಾಡಬೇಕಾಗಿದೆ ಅದು ಪ್ರಕ್ರಿಯೆ ಮುಗಿದ ತಕ್ಷಣ ವಿಲ್ ಸಬ್ಮಿಟ್ ಟು ಕೋರ್ಟ್ ಆ್ಯಂಡ್ ವಿಲ್ ಗೆಟ್ ಇಟ್ ಸರ್ ನೀವು ಹಿಂಗೆ ಕೇಳಿದ್ರೆ ಹೆಂಗೆ ಹೇಳಿ ಪದೇ ಪದೇ ವಿವಾದಗಳು ಸರ್ ಜಗಳ ಕೈದಿಗಳು ಪದೇ 3-4 ಸಲ ಸರ್ 2 ತಿಂಗಳಲ್ಲಿ ಜಗಳ ಆಡೋಕೆ ಕೈದಿಗಳು ಏನು ಕಂಟ್ರೋಲ್ ಇಲ್ಲ ಸೆಂಟ್ರಲ್ ಜೈಲ್ ಯಾರ ಕೈ ಈಗ ನಾನೇ ಹೋಗಿ ಕೊಡ್ಬೇಕಾಗ್ತದಲ್ಲ ಅಷ್ಟೇ ಈಗ ಅದೊಂದು ಬಾಕಿ ಇತ್ತು ನನಗೆ ಒಳಗಡೆ ಜಗಳ ಆದರೆ ಏನು ಮಾಡೋಕ್ಕಾಗ್ತದೆ ಅದು ಮೊನ್ನೆ ಹೇಳಿದ್ದಾರೆ ಐ ಜಿಗೆ ಅದು ಏನಾದರೂ ಒಂದು ಪರಿಹಾರ ಮಾಡೋಲ್ಲ ನೀವು ನನ್ ಕೇಳ್ತಾ ಇದ್ರ ಬೈತಾ ಇದ್ರ ಅರ್ಥ ಆಗ್ತಾ ಇಲ್ಲ ನನಗೆ 6 ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ ಇನ್ನ ಕೆಲವರು ವಾಪಸ್ ಕಳಿಸಿದ್ದಾರೆ ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ 22 ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು ಕ್ಲಾರಿಫಿಕೇಶನ್ ಕೊಡೋದು ಇಟ್ಕೊಳೋದು ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ ಯಾಕಂದ್ರೆ ಒಂದು ಯಾವುದು ಇಲ್ರಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವ್ರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ ರಾಜ್ಯ ಅವರೇ ಮಾಡ್ಕೋಬೋದು ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಹಿಂದೆ ಏನೋ ಮಾಡ್ಬೋದಾಗಿತ್ತು ನಾವು ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ ದೊಡ್ಡದಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು ಯಾರೂ ವಿರೋಧ ಮಾಡಿಲ್ಲ ಯಾಕೆ ಇದು ಬಿಲ್ಲು ಬಂದಾಗ ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ ಮಾಡಲೇಬೇಕು ಈಗಾಗಲೇ ದಾಟಿದೆ ಸರ್ 10% ಕೊಟ್ಟಾದ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS ಅವಾಗ ಯಾರು ಏನಂದಿಲ್ಲ BJP ಅವರು ಇವ್ರು ನೋಡಿ ಇವ್ರು ಮೀಸಲಾತಿಯನ್ನ ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು ರಾಮಾ ಜೋಯ್ಸ್ ಅವ್ರು ಯಾರ್ರೀ ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ರು BJPಯಿಂದ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC/ST ಮೇಲೆ ಸುಮ್ಮನೆ ಇವ್ರು ಮಾತಾಡ್ತಾರೆ ಇವರು ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದ್ದಾರಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ ಮಾಡ್ತೀನಂತ ಏನೋ ಒಂದು ಏನಾಯಿತು ಎಲ್ಲನೂ ನಾವೇ ಮಾಡಬೇಕು ಸಾಮಾಜಿಕ ಜವಾಬ್ದಾರಿ ನಮ್ಮದು ಆರ್ಥಿಕ ಜವಾಬ್ದಾರಿ ನಮ್ಮದು ಮೋದಿ ಅವರು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರ ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಲ್ ಜಸ್ಟಿಸ್ ಎಕನಾಮಿಕ್ ಈಕ್ವಾಲಿಟಿ ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ ಎಲ್ಲ ನಾವೇ ಮಾಡಬೇಕಾ ಅವರು ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗೆ ಬಂದ್ರಿ ಬಾಂಗ್ಲಾದೇಶಿಯನ್ನ ತಮಿಳ್ನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ಥರ ಇದೆಯಾ ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಹೇಬ್ರದ ಸಿದ್ದರಾಮಯ್ಯ ಸಾಹೇಬ್ರದ ಅಮಿತ್ ಶಾ ಅವ್ರು ಏನು ಮಾಡ್ತಾರೆ ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕಷ್ಟೇ ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್ ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದನೇ ಬರಬೇಕಲ್ಲ ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ ಅಲ್ಲೂ ನಾವೇ ಗಡಿ ಕಾಯ್ಬೇಕಾ ಹೆಂಗೆ ಬರ್ತಾ ಇದೆ ಹೇಳಿ ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು ಮಧ್ಯಪ್ರದೇಶ ಎಲೆಕ್ಷನ್ನು ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು
ಅವ್ರು ಇರೋದು ಬರೇ ಹೆದರ್ಸಕ್ಕೆ ಬೆದರ್ಸಕ್ಕೆ IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನು ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ಕೆ ತಯಾರಿಲ್ಲ. ಮಾಡಲಿ ನಿನ್ನೆ ಒಂದು ವಿಡಿಯೋ ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಕೇರಳ ನೋಡಿ, ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಯಾವುದೇ ಭಾಷೆಯನ್ನು ನೀವು ಏನು ಒತ್ತಾಯಪೂರ್ವಕವಾಗಿ ಮಾಡೋದು ತಪ್ಪು. ನಮ್ಮಲ್ಲಿ ವಿಭಿನ್ನತೆಯಲ್ಲಿ ಐಕ್ಯತೆ ಇದೆ. ಆಮೇಲೆ ಕಾಸರಗೋಡು ಇರ್ಬೋದು, ಬೇರೆ ಬೇರೆ ಗಡಿ ಪ್ರದೇಶದಲ್ಲಿ ಇರ್ಬೋದು. ಈಗ ನಮ್ಮ ಬೀದರ್ನಲ್ಲಿ ಮರಾಠಿ ಮಾತಾಡಲ್ವಾ, ಕನ್ನಡನೂ ಮಾತಾಡ್ತಾರೆ. ಸೊ ನಮ್ಮ ಇತಿಹಾಸದ ಪ್ರಕಾರ ನಾವು ನಡ್ಕೊಂಡ್ರೆ ಒಳ್ಳೇದು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು ಎಷ್ಟಿದೆ ಅವ್ರದ್ದು ಅಷ್ಟೇ ಆಗುತ್ತೆ. ಆಯಿತು, ಅದ್ಯಾಕೆ ಪ್ರೆಸ್ನಲ್ಲಿ ಹೇಳತ್ತೀರಿ? ಅವರೆಲ್ಲ ಸರ್ ಪ್ರಜಾಸೌಧದಲ್ಲೇ ಇದೆ, ಎಲ್ಲ ಅದರಲ್ಲೇ ಬರ್ತದಲ್ಲ ಮ್ಯಾಕ್ಸಿಮಮ್. ಇಲ್ಲ ರೆವಿನ್ಯೂ ಅಷ್ಟೇ ಅಲ್ಲ, ಎಲ್ಲ ಇಲಾಖೆಗಳಿಗೂ ಕೂಡ ಅಲ್ಲಿ ಕೊಠಡಿಗಳಿದೆ. ಈಗ ಪ್ರಾರಂಭ ಆಗ್ತದೆ, ಮತ್ತೆ ಒಂದು 1.5-2 ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿ ನಾವೇ ಉದ್ಘಾಟನೆ ಮಾಡ್ತೀವಿ. ರಾಜ್ಯಪಾಲರು ಇನ್ನೂ ಅಂಗೀಕಾರ ಕೊಟ್ಟಿಲ್ಲ, ಅವನನ್ನು ಪರಿಶೀಲನಾ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ನೋಡೋಣ, ಪರಿಶೀಲನೆ ಮಾಡಿ ಏನಾದರೂ ಅವರಿಗೆ ಇಲ್ಲಪ್ಪ ಇದಕ್ಕೇನಾದರೂ ತಿದ್ದುಪಡಿ ತರಬೇಕು, ಸಲಹೆ ಕೊಡಬೇಕು, ಕೊಡಲಿ. ಆಫ್ಟರ್ ಆಲ್ ಈಸ್ ಆಲ್ಸೋ ಗವರ್ನರ್. ಬಟ್ ರಾಜಕೀಯ ಪ್ರೇರಿತವಾಗಿ ಮಾಡೋದು ತಪ್ಪಾಗ್ತದೆ. ಈಗ ಯಾರ್ದೋ ಮಾತು ಕೇಳಿಬಿಟ್ಟು ನೋಟಿಸ್ಗಳೆಲ್ಲ ಹಲವಾರು ಬಾರಿ ಇಶ್ಯೂ ಮಾಡಿದಾರಲ್ಲ, ಹಾಗಾಗಬಾರ್ದು ಅಷ್ಟೇ. ರಾಜ್ಯಪಾಲರ ಕಚೇರಿಯ ಘನತೆ ಕಾಪಾಡೋದು ಅವ್ರದ್ದಿದೆ. ನಮಗೆ ಸಲಹೆ ನೀಡಲಿ, ಸಂವಿಧಾನಿಕವಾಗಿ ಅವ್ರ ಹಕ್ಕು. ಫೋನ್ ತೊಗೊಂಡಿರ್ಬೋದು ಅಥವಾ ಪತ್ರದ ಮುಖಾಂತರ ಇರ್ಬೋದು, ನೋಡಿ ಈ ಬಿಲ್ ಬಂದಿದೆ, ಈ ಬಿಲ್ನಲ್ಲಿ ಈ ನ್ಯೂನತೆ ಕಂಡು ಬಂದಿದೆ, ನಮಗೆ ಇದು ತಿದ್ದುಬಿಟ್ಟು ಕೊಡ್ಬೋದಾ ಅಂತ ಕೇಳಲಿ, ವಿ ವಿಲ್ ರಿಪ್ಲೈ. ಬಟ್ ಆ BJP ಅವ್ರು ಮಾತು ಕೇಳಿಬಿಟ್ಟು ಎಲ್ಲಿ ಅವ್ರದ್ದು ಫುಲ್ ಆ BJP ಮತ್ತು ಆ ಸಂಘದವರೆಲ್ಲರೂ ಜೈಲಿಗೆ ಹೋಗ್ತಾರೆ ಅಂತ ಭಯದಿಂದ ಇಟ್ಕೊಂಡು ಬಿಟ್ಟಿದ್ರೆ ಅದು ತಪ್ಪಾಗ್ತದೆ ಅಷ್ಟೇ. ಕೇರಳ ಗೌರ್ಮೆಂಟ್ ವಿರುದ್ಧ ಈಗ ನಮ್ಮ ಕರ್ನಾಟಕದವರು ಕೋರ್ಟ್ಗೆಲ್ಲ ಇವಾಗ ದ್ರೌಪದಿ ಮುರ್ಮು ಅವ್ರ ಹತ್ರ ನೀವು ನಿಯೋಗ ಮಾನ್ಯ ಮುಖ್ಯಮಂತ್ರಿಯವರ ಒಂದು ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಕೂಡ ಹೇಳಿದಾರಲ್ಲ, ಅವ್ರ ವಿರುದ್ಧ ಅಲ್ಲೇ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿದೆ ನೋಡಿ, BJP ಅವ್ರದ್ದು ಸುಳ್ಳಿನ ಫ್ಯಾಕ್ಟ್ರಿ ಇದೆ. ಅದು ಯಾದಗಿರಿನಲ್ಲಿ ಆಗಿರೋ ಘಟನೆಗೆ ನನಗೆ ಏನ್ರಿ ಸಂಬಂಧ? ಆ ವ್ಯಕ್ತಿ ಎಲ್ಲನ ಕ್ರೀಡಾಪಟು ಎಲ್ಲನ ನನ್ನ ಹೆಸರು ಹೇಳಿದಾರ ಅಥವಾ ಏನಾಗಿದೆ? ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅವ್ರು ಕೆಲವು ಏನೋ ಒಂದು RTIನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದರು. ಏನೋ ಪೆಟ್ರೋಲ್ ಸುರಿಸ್ಕೊಳಕ್ಕೆ ಹೋಗಿದ್ದಂತೆ ಆ ವ್ಯಕ್ತಿ. ಆ ಪೆಟ್ರೋಲ್ ಕ್ಯಾನನ್ನು ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿ ಇದೆಲ್ಲ. BJP ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಲೇ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇರೋದು. BJP ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ, ಅವರು ನಾವು ಇಲ್ಲ ಇನ್ನೂ ಆ್ಯಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು, ಪ್ರೂವ್ ಮಾಡಿಬಿಡ್ಲಿ ಅವರು. ಈಗಾಗಲೇ ಇದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಅವ್ರ ಬಗ್ಗೆ ಪ್ರತಿಪಾದನೆ, ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ, ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ. ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ, ಮತ್ತು
ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ನೌಕರರಿದ್ದಾರೆ, ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೋತೀವಿ. ಆದರೆ ಯಾವ ರೀತಿ ಆ 3 ಕೃಷಿ ಕಾಯ್ದೆಗಳು ಹಿಂಪಡೆದ್ರು ಅದೇ ರೀತಿ ಇದನ್ನು ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದರಲ್ಲಿ ಅವರು ನೋಡ್ರಿ, ಅದು ಗಾಂಧಿರಾಮ ಅಲ್ಲ, ಎಷ್ಟು ಭಾಳ ಅವರು ರಾಮ ತರಬೇಕಂದ್ಬಿಟ್ಟು ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ಜಿ, ಆದರೆ ಇದು ಸೀತಾರಾಮ ಅಲ್ಲ, ದಶರಥನ ರಾಮ ಅಲ್ಲ, ಇದು ನಾಥೂರಾಮ ಗೋಡ್ಸೆ. ನಾಥೂರಾಮ್ ಗೋಡ್ಸೆ ತತ್ವ ಯಾವುದು? RSS ತತ್ವ. RSS ತತ್ವದಲ್ಲಿ ಏನಿದೆ? ಬಡವರಿಗೆ ಏನು ಶಿಕ್ಷಣ ಇರಬಾರ್ದು, ನಿರುದ್ಯೋಗದಲ್ಲಿರಬೇಕು, ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದೆ. ಸೊ ಇಟ್ ಈಸ್ ಇವರು ಸುಮ್ಮನೆ ರಾಮನ ಹೆಸರು ಹೇಳ್ತಾ ಇದ್ದಾರಲ್ಲ, ಇದು ಸೀತಾರಾಮ ಅನ್ನೋ ಅಲ್ಲ, ದಶರಥ ರಾಮ ಅನ್ನೋ ಅಲ್ಲ, ಇದಿರೋದು ನಾಥೂರಾಮ್. ಭ್ರಷ್ಟಾಚಾರ ಸಾಧ್ಯ ಆಗಲ್ಲ, ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ 14,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು CAG ರಿಪೋರ್ಟ್ ಇದೆ. ಅಂದರೆ ಇವರು ಇಲಾಖೆ ಬಂದ್ ಮಾಡ್ತಾರಾ? ಈಗ ನಿಮ್ಗೆ ನೆಗಡೆ ಬಂದಿದೆ, ಶೀತ ಬಂದಿದೆ ಅಂದ ತಕ್ಷಣ ನೀವು ಮೂಗು ಕುಯ್ಕೋತೀರಾ, ಪರಿಹಾರ ಹುಡುಕ್ತೀರಾ. ಆಮೇಲೆ 12 ಕೋಟಿ ಜನ ಪ್ರತಿ ದಿನ 12 ಕೋಟಿ ಜನ ಪ್ರತಿದಿನ ಕೆಲಸ ಮಾಡ್ತಾರೆ. ಇದರಲ್ಲಿ ಕೋಟ್ಯಾಂತರ ದಿನದ ಮಾನವ ದಿನಗಳ ಸೃಷ್ಟಿ ಆಗ್ತದೆ, ಲಕ್ಷಾಂತರ ಏನು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಆಗ್ತಾ ಇದೆ. ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ ಬರೋದು ಸಹಜ ಅಲ್ಲ. ಆಯಿತು, ಈಗ ಇದು 20 ವರ್ಷ ಆಯಿತು, ಇವ್ರು ಬಂದು 11 ವರ್ಷ ಆಯಿತು. 11 ವರ್ಷ ಭ್ರಷ್ಟಾಚಾರ ನಡೀತಾ ಇದ್ರೆ ಇವ್ರಿಗೆ ಕತೆ ಕಾಯ್ತಾ ಇದ್ರಾ? ಅಥವಾ ಇವ್ರಿಗೆ ಪಾಲು ಹೋಗ್ತಾ ಇತ್ತಾ? ಏನು ಪಾಲು ಕಮ್ಮಾಗಿದೆಯಾ ಈಗ? ಏನು 11 ವರ್ಷ ಏನು ಮಲ್ಕೊಂಡಿದ್ರೇನ್ರಿ ಇವರು? ಸಡನ್ನಾಗಿ ಬಂದು ಇಲ್ಲ ಭಾಳ ಭ್ರಷ್ಟಾಚಾರ ನಡೆದಿತ್ತು ಅಂದರೆ 11 ವರ್ಷ ಅಂದರೆ ಇವ್ರು ಪಾಲು ತೊಗೊಂಡಿದ್ರಾ? ಪಾಲು ತಿಂದ್ರಾ ಇವರು? ಏನು ಹುಡುಗಾಟ ಇವ್ರಿಗೆ ಏನಾಗಿದೆ? ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ. ಈ ಡಿಮಾನಿಟೈಸೇಷನ್ ಆಯಿತು, ಲಾಕ್ಡೌನ್ಗಳಾಯಿತು, ಮೋದಿಯವರ ಆರ್ಥಿಕ ನೀತಿಗಳಾಯಿತು, ಇವೆಲ್ಲನೂ ಕೂಡ ಏನೋ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್. ಫೋಟೋ ಅವ್ರದ್ದು, ದುಡಿಮೆ ನಮ್ಮದು. ಥ್ಯಾಂಕ್ ಯು. ಬರೋದಿಲ್ಲ, 13,000 ಕೋಟಿ ರೂಪಾಯಿ ಬರಬೇಕು. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.